ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ದ 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವರುಣ್ ಆರಾಧ್ಯ, ಸೋನು ಗೌಡ, ಶಿಲ್ಪಾ ಗೌಡ, ದೀಪಕ್ ಗೌಡ ಸೇರಿ 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದಹಾಗೆ ಇದು ಐಪಿಎಲ್ ಸಮಯ. ಬೆಟ್ಟಿಂಗ್ ಈ ಸಂದರ್ಭದಲ್ಲಿ ಜೋರಾಗಿ ನಡೀತವೆ. ಕೇವಲ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದರ ಮೇಲೆ ಮಾತ್ರ ಬೆಟ್ಟಿಂಗ್ ನಡೆಯುವುದಿಲ್ಲ. ಬದಲಿಗೆ ಯಾರು ಟಾಸ್ ಗೆಲ್ತಾರೆ, ಯಾವ ಓವರ್ ನಲ್ಲಿ ಎಷ್ಟು ರನ್ ಬರುತ್ತೆ, ಈ ರೀತಿ ಹಲವು ರೀತಿಗಳಲ್ಲಿ ಬೆಟ್ಟಿಂಗ್ ಮಾಡಲಾಗುತ್ತೆ. ಈಗ ಈ ರೀತಿಯ ಬೆಟ್ಟಿಂಗ್ ಗಳನ್ನ ಪ್ರಮೋಷನ್ ಮಾಡುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ವಾರ್ನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇವರೆಲ್ಲರೂ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ರು. ಯಾವ ಟೀಮ್ ಗೆಲ್ಲತ್ತೆ, ಯಾವ ಟೀಮ್ ಟಾಸ್ ಗೆಲ್ಲತ್ತೆ, ಯಾವ ಟೀಮ್ ಸೋಲತ್ತೆ ಅಂತ ಮಾಹಿತಿ ತಿಳಿಸೋ ವಾಟ್ಸ್ಆಪ್ ಗ್ರೂಪ್ಗಳ ಲಿಂಕ್ ಹಾಕಿ ಅದಕ್ಕೆ ಜಾಯಿನ್ ಆಗುವಂತೆ ಫಾಲೋವರ್ಸ್ಗೆ ಹೇಳ್ತಿದ್ರು. ಬೆಟ್ಟಿಂಗ್ ಬುಕ್ಕಿಗಳು ನೀಡೋ ಡೀಟೇಲ್ಸ್ ಮೇರೆಗೆ ಹಣ ಪಡೆದು ಸ್ಟೋರಿ ಹಾಕ್ತಿದ್ರು. ಇದನ್ನೆಲ್ಲ ಸೈಬರ್ ಪೊಲೀಸರು ಗಮನಿಸಿದ್ದು ಈಗಾಗಲೇ 20ಕ್ಕೂ ಹೆಚ್ಚು ಜನ ರೀಲ್ಸ್ ಇನ್ಫ್ಲೂಯೆನ್ಸರ್ ಗಳನ್ನ ಕರೆಸಿ ವಿಚಾರಣೆ ನಡೆಸಿ ಬೆಟ್ಟಿಂಗ್ ಪ್ರಮೋಷನ್ ಮಾಡದಂತೆ ಖಡಕ್ ವಾರ್ನ್ ಮಾಡಿ ಕಳುಹಿಸಿದ್ದಾರೆ.